ಎಕ್ಸೈಟ್ ಆಗಿ ಬಂದಿದ್ದೀನಿ ಅವ್ರು ಮೀಟ್ ಮಾಡಬೇಕಂತ. ನೋಡುವ ಅವರು ಸಿಗ್ತಾರೋ. ಹಾಗೆ ಒಂದೆರಡು ಕಾರ್ಯಕ್ರಮ. ಹಾಯ್ ಬಾರೋ. ಎಲ್ಲಿಗಪ್ಪ ಹೋಗ್ತಿದ್ದೆ ಅಂದ್ರೆ ಹೀಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಒಂದು ಕಾಲ್ ಬಂತು. ಆ ಕಾಲ್ ಯಾರ್ದಪ್ಪ ಅಂದ್ರೆ ನನ್ನ ಫ್ರೆಂಡು. ಏನಕ್ಕೆ ಅಂದ್ರೆ ಬನ್ನಿ ಏನಕ್ಕೆ ತೋರಿಸ್ಕೊಡ್ತೀನಿ ನಿಮ್ಗೇನೆ ಎಲ್ಲಿ ಹೋಗ್ತೀನಿ ಅನ್ನೋದು. ಈಗ ನನ್ನ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ಮಾರ್ಕರ್ ಬೇಕು, ಮಾರ್ಕರ್ ತಗೊಂಡ. ಸೊ ಮಾರ್ಕರ್ ತಗೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀನಿ ಅಂಗಡಿಗೆ. ತಗೊಂಡಾಯ್ತು ಮಾರ್ಕರ್. ನೋಡಿ ಇದೆ ನಾನು ತಗೊಂಡೆ ಬ್ಲಾಕ್ ಮಾರ್ಕರು. ಸೊ ನಾನು ವೈಟ್ ಪೇಟ್ ಹಾಕೊಂಡಿದ್ದೀನಿ. ತಕೊಂಡು ನಾನು ಹೊಟ್ಟಿದ್ದೇವಾಗ ಇಮಿಡಿಯೇಟ್ಲಿ ಸ್ಪೀಡ್ ಆಗಿ ಹೋಗ್ತೀನಿ ಅವ್ರು ಮೀಟ್ ಮಾಡ್ಬೇಕಂತ. ಯಾರಂದ್ರೆ ಮೋಸ್ಟ್ ಪರ್ಸನ್ಸ್ ಹೇಳಕ್ಕಾಗಲ್ಲ. ಸೊ ಬನ್ನಿ ಅವ್ರು ತೋರಿಸ್ಕೊಡ್ತೀನಿ ಯಾರಂತ. ಸೊ ನಾನು ಹೋಗ್ತಿರೋ ಸ್ಪೀಡ್ ನೋಡಿ ಯಾವ ಲೆವೆಲ್ ಸ್ಪೀಡ್ ಹೋಗ್ತಿದ್ದೀನಿ ಅಂದ್ರೆ ತುಂಬಾ ಭಯಂಕರ ಸ್ಪೀಡ್. ಒಂದು 100 ತಿಳಿತಿದ್ದೀನಿ. ಅಯ್ಯೋ ಹಂಗ ಅನ್ಕೊಂಬಿಡಿ. ಸೊ ನೋಡಿ 0 ಹೋಗ್ತಾ ಇದ್ದೀನಿ. ಇದು ಯಾವ ರೂಟ್ ಅಂದ್ರೆ ಕಾಮನ್ ಕೊಪ್ಪಲು, ಹಳೆ ಕಾಮನ್ ಕೊಪ್ಪಲು ರೂಟು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅಲೋಕ ಪ್ಯಾಲೇಸ್ ಹತ್ರಕ್ಕೆ ಹೋಗ್ತಿರೋದು. ಸೊ ಅಲ್ಲಿ ಒಬ್ರು VIP ಇದ್ದಾರೆ. ಅವ್ರನ್ನೊಬ್ರು ಮೀಟ್ ಮಾಡಕ್ ಹೋಗ್ತಿದೀವಿ. ಬನ್ನಿ ಅವ್ರು ಯಾರನ್ನ ತೋರಿಸ್ಕೊಡ್ತೀನಿ ಹಾಗೇನೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವ್ರಂತೂ ರೀಸೆಂಟ್ ಆಗಿ ತಲೆಗೆ ಹುಳ ಬಿಟ್ರು. ಎಲ್ರು ತಲೆಗೆ ಹುಳ ಬಿಟ್ಟಿದ್ರು. ಸೊ ಅವ್ರನ್ನ ನಾವು ಮೀಟ್ ಮಾಡಕ್ ಹೋಗ್ತಿರೋದು. ನಮಗೆಲ್ಲ ಗೊತ್ತಾಗೋಯ್ತು ನೋಡಿ. ನಾನು ಇವಾಗ ಇಲ್ಲೇ ನಮ್ಮ ಊರ ಪಕ್ಕ ನಡೆಯುತ್ತಿರುವಂತ ಶೂಟಿಂಗ್ ಸ್ಪಾಟ್. ನನ್ನ ಮೀಟ್ ಮಾಡ್ಸ್ಕೊಂಡು ಕರ್ಕೊಂಬಂದಿರೋರು ಇವರೇನೆ. ವೇದು ನಾನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳಿ ಯಾರು ಅಂತ ಗೊತ್ತಾಗುತ್ತೆ. ನಾನು ಯಾರು VIP ಪರ್ಸನ್ ಮೀಟ್ ಮಾಡಕ್ ಬಂದಿದ್ದೀನಿ ಅನ್ನೋದು. ಎಕ್ಸೈಟ್ ಆಗಿ ಬಂದಿದ್ದೀನಿ ಅವ್ರು ಮೀಟ್ ಮಾಡಬೇಕಂತ. ನೋಡುವ ಅವರು ಸಿಗ್ತಾರೋ. ಹಾಗೆ ಒಂದೆರಡು ಕಾರ್ಯಕ್ರಮ ಆದರೆ ಒಂದು 10 ನಿಮಿಷ ಅವ್ರ ಜೊತೆ ಭೇಟಿಯಾಗೋ ಕ್ಷಣ ನಮ್ಮ ಸ್ಮೈಲಿ ಸಿದ್ದು ಅವ್ರದ್ದು, ಹಾಗೆ ನಂದು ಕೂಡ. ನೋಡಿ ಒಪ್ಪಿಸರು ಹೋಗ್ತಿದ್ರೆ ಅವ್ರಿಗೆ ಬಿಡ್ತಾನೆ ಇಲ್ಲ ಫ್ಯಾನ್ಸ್ಗಳು. ಎಲ್ಲರೂ ಸೆಲ್ಫಿ ತೊಗೊಳಕ್ಕೆ ಬರ್ತಾನೆ ಇದ್ದಾರೆ ಫುಲ್ ಜೊತೆಗೆ. ಬಟ್ ಆದರೂ ಕೂಡ ನಾವು ಒಂದು ಸೆಲ್ಫಿ ತೊಗೊಳ್ಳಿ, ನಾವು ತೊಗೊಂಡಿದ್ದೀವಿ ಬೇರೆ ಕಡೆ. ಬನ್ನಿ ಅಲ್ಲಿ ಹೋಗ್ತೀವಿ. ನೋಡಿ ಒಪ್ಪಿಸರು ಹೋಗ್ತಿದ್ರೆ ನಾವು ಅವ್ರನ್ನ ಫಾಲೋ ಮಾಡ್ಕೊತಿದ್ವಿ. ಸೊ ಹಾಗೆಯೇ ಇವತ್ತು ಸಾಂಗ್ ಬ್ಲೇಸ್ ಇತ್ತು. ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕೇಕ್ನ ಕಟ್ ಮಾಡಿಸೋದಕ್ಕೋಸ್ಕರ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ. ಇವನಂತೆ ವೇದು ತುಂಬ ಬಿಗ್ಗೆಸ್ಟ್ ಫ್ಯಾನು ಅವನು. ಸೊ ಕೇಕ್ ಕಟ್ ಮಾಡ್ಸೋಕ್ಕೆ ಬಂದಿರೋ ಒಪ್ಪಿಸರು ಕೇಕ್ ಕಟ್ ಮಾಡ್ಸೋಕ್ಕೆ ಬೈದರು ಏನಕ್ಕೆ ಎಲ್ಲ ತಂದಿರಂತ. ಬಟ್ ಪರ್ಸನ್ ಮಾತ್ರ ಸಿಂಪಲ್ಲು ಕೈಂಡ್ ಹಾರ್ಟೆಡ್ ಪರ್ಸನ್ನು. ತುಂಬಾ ನನಗಂತೂ ಹ್ಯಾಪಿ ಆಯಿತು ಮೀಟ್ ಮಾಡಿ. ಹಾಗೆ ಖುಷಿ ಆಯಿತು. ನೋಡ್ತಿರ್ಬೋದು ಎಲ್ಲರಿಗೂ ತಿನ್ನಿಸ್ತಿದ್ದಾರೆ. ಸೊ ಕೇಕ್ ಕಟ್ ಮಾಡಿದ್ಮೇಲೆ ನಮ್ಮ ಹುಡುಗ ಒಂದು ಫ್ರೇಮ್ ತಂದಿದ್ದಕ್ಕೆ ಆಟೋಗ್ರಾಫ್ ತಗೋಬೇಕಂತ. ಸೊ ಆಟೋಗ್ರಾಫ್ ಕೂಡ ಹಾಕ್ಕೊಟ್ರು. ಹಾಗೇನು ಇನ್ನೊಬ್ಬರು ಫ್ರೆಂಡು ಒಂದು ಯಾವುದೋ 3D ಪಿಕ್ಚರ್ ತಗೊಂಡಿದ್ರು ಕೊಡೋದಕ್ಕೆ. ಅದನ್ನೂ ಕೂಡ ಕೊಟ್ಟರು. ಈಸ್ಕೊಂಡ್ರು ಒಪ್ಪಿಸರು. ಇದೆಲ್ಲ ಯಾಕು ಅಂತ ಕೇಳಿದ್ರು. ಆದರೂ ಕೂಡ ಇರಲಿ ಅಭಿಮಾನ ಅಂತ ಕೊಟ್ಟರು. ಅದಾದ್ಮೇಲೆ ನೆಕ್ಸ್ಟ್ ಒಪ್ಪಿಸರು ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಏನಂತ ಹೇಳ್ತಾರೆ, ಇವೆಲ್ಲ ಟೀ ಕೊಡು ಅಂತ ಹೇಳ್ತಾರೆ. ನೋಡಿ ಎಲ್ಲರೂ ಬಂದು ಸೆಲ್ಫಿ ತಗೋತಾನೆ ಇದ್ರೆ ಬಿಡ್ತಲ್ಲ. ಹಾಗೆ ಟೀ ಕೊಟ್ಟರು. ತುಂಬ ಖುಷಿ ಆಯ್ತು ನನಗಂತೂ. ಟೀ ಕುಡ್ಕೊಂಡು ಅಲ್ಲೇ ಶೂಟಿಂಗ್ ಶಾಟ್ ಕೂತ್ಕೊಂಡು ನೋಡಿ ರಂಗಣ್ಣ ರಘು, ಅವಿನಾಶ್ ಸರ್ ಆಮೇಲೆ ಸಮೋಸ ಕೂಡ ಕೊಟ್ಟರು. ಸೊ ಹಾಗೆ ಎಲ್ಲರಿಗೊಂದು ಪಿಕ್ ತಗೊಂಡು ಎಂಜಾಯ್ ಮಾಡಿಕೊಂಡು ಬಂದು